Question number 41. This is a school for normal boys. Why don't you take your son to school of deaf and dumb children ಅಂತ ಯಾರು ಕೇಳಿರೋದು? Okay, this is from 16th paragraph. ಸೊ ಹೂ ಆಸ್ಕ್ ದಿಸ್, ಹೂ ಸೆಡ್ ದಿಸ್? ಇದು ಒಂದು ನಾರ್ಮಲ್ ಬಾಯ್ಸ್ಗೆ ಇರುವಂತಹ ಸ್ಕೂಲು. ನೀವು ಯಾಕೆ ಕಿವುಡ ಮತ್ತು ಡೆಫ್ ಅಂತಂದ್ರೆ ಕಿವುಡ, ಡಂಬ್ ಅಂತಂದ್ರೆ ಮೂಕ, ಕಿವುಡ ಮತ್ತು ಮೂಗರ ಸ್ಕೂಲ್ಗೆ ಹಾಕಬಾರ್ದು ಅಂತ ಕೇಳ್ತಾರೆ. ಹೂ ಸೆಡ್ ದಿಸ್ ಟು ಹೂಮ್? ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಸೆಡ್ ದಿಸ್ ಟು ಸತೀಶ್ ಫಾದರ್. B. When did the speaker say so? When Avtar Narain requested, Avtar Narain means Satish's father, requested headmaster to take his son to his school. Then the headmaster told that this is for school normal boys. You can look for the deaf and dumb school for him. Okay. So, avaranna ಸತೀಶನನ್ನ ಆ ಸ್ಕೂಲ್ಗೆ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದರಿಂದ ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಇದು ಸಾಮಾನ್ಯ ಮಕ್ಕಳಿಗೆ ಇರುವಂತ ಸ್ಕೂಲ್, ನೀವು ಯಾಕೆ ವಿಶೇಷ ಶಾಲೆಯನ್ನ ನೋಡಬಾರದು ಅಂತ ಹೇಳ್ತಾರೆ. ಕ್ವಶನ್ ಸಿ. ವೈ ಡಿಡ್ ದ ಸ್ಪೀಕರ್ ರೆಫ್ಯೂಸ್ ಟು ಅಡ್ಮಿಟ್ ದ ಬಾಯ್ ಇನ್ ಹಿಸ್ ಸ್ಕೂಲ್? ಯಾಕೆ ಅವರನ್ನ ಅಡ್ಮಿಟ್ ದಾಖಲಾತಿ ಮಾಡ್ಕೊಳ್ಳೋದಿಕ್ಕೆ ನಿರಾಕರಿಸ್ತಾರೆ? ದ ಸ್ಪೀಕರ್ ಸೆಡ್ ಸೊ ವೆನ್ ಸತೀಶ್ ವಾಸ್ ಫ್ರೀಕ್ವೆಂಟ್ಲಿ ಆಬ್ಸೆಂಟ್. ಯಾಕೆ ಅಂತಂದ್ರೆ ಆತ ಪದೇ ಪದೇ ಆಬ್ಸೆಂಟ್ ಆಗ್ತಾ ಇದ್ದ, ಗೈರು ಹಾಜರಾಗ್ತಾ ಇದ್ದ ಸ್ಕೂಲ್ಗೆ. ಅಂಡ್ ವಾಸ್ ಎಕ್ಸ್ಪೀರಿಯನ್ಸಿಂಗ್ ಹಿಯರಿಂಗ್ ಪ್ರಾಬ್ಲಮ್. ಆತನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಸರಿಯಾಗಿ. ಸೊ ಆ ತೊಂದರೆ ಕೂಡ ಇದ್ದಿದ್ದರಿಂದ ಹೆಡ್ ಮಾಸ್ಟರ್ ಈ ತರ ಹೇಳ್ತಾರೆ.